eloquent presentation. Thank you very much. That was an eloquent presentation on Patanjali's Ashta Anga Yoga. Now we will go to the third Anga, as Sri Sagar mentioned, which is the asanas. So I would like to welcome the trio, Srimati Asha, Srimati Sushobita, and Srimati Saraswati from the NR Colony group to take up the third Anga, which is the asanas. Now request all the participants to be on your yoga mats so that you can follow the instructions from Srimati Asha, Sushobita, and Srimati Saraswati. Yes, over to you, Srimati Asha. ಹರಿ ಓಂ ಹರಿ ಓಂ ಹರಿ ಓಂ. ಎಲ್ರಿಗೂ ಸ್ವಾಗತ. ಈಗ ನಾವು ಶೇಷಾದ್ರಿ ಸರ್ ಅವರಿಗೆ ಮತ್ತು ಲಲಿತಾಮ್ಮನಿಗೆ ಕೃತಜ್ಞತೆಗಳು ಮತ್ತು ನಮಸ್ಕಾರವನ್ನ ಮಾಡ್ತಾ ಪತಂಜಲಿಯ ನಮನದೊಂದಿಗೆ ಈ ಆಸನವನ್ನ ಶುರು ಮಾಡ್ತಾ ಇದ್ದೀವಿ. ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸಿಟ್ ಇನ್ ವಜ್ರಾಸನ ಆರ್ ಸುಖಾಸನ. ಎಡಹಸ್ತದ ಮೇಲೆ ಬಲಹಸ್ತ. ಪ್ಲೇಸ್ ಯುವರ್ ರೈಟ್ ಪಾಮ್ ಬಿಲೋ ಯುವರ್ ಲೆಫ್ಟ್ ಪಾಮ್. ಕಣ್ಣನ್ನು ಹಗುರವಾಗಿ ಮುಚ್ಚಿರ್ಲಿ. ಐ ಸ್ಲೈಟ್ಲಿ ಕ್ಲೋಸ್ಡ್. ಪತಂಜಲಿಗೆ ನಮನವನ್ನ ಸಲ್ಲಿಸ್ತಾ ಬರೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆವಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಎರಡು ಕೈಗಳನ್ನ ಹಿಂದೆ ಕಟ್ಟಿ. ಲಾಕ್ ಯುವರ್ ಹ್ಯಾಂಡ್ಸ್ ಬಿಹೈಂಡ್ ಯುವರ್ ಬ್ಯಾಕ್. ಟೇಕ್ ಅ ಡೀಪ್ ಬ್ರೆತ್. ಉಸಿರು ತಗೊಳ್ಳಿ. ಉಸಿರು ಬಿಟ್ಟ ನಿಧಾನವಾಗಿ ಮುಂದೆ ಬಾಗಿ ಹಣೆಯನ್ನ ನೆಲಕ್ಕೆ ತಾಗಿಸಿ. ಟಚ್ ಯುವರ್ ಫೋರ್ಹೆಡ್ ಟು ದ ಗ್ರೌಂಡ್. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಕಾಲ್ ಮೇಲೆ ಬನ್ನಿ. ಇಲ್ಲಿ ಒಂದೆರಡು ಸೂಚನೆಗಳು. ಯಾರ್ಯಾರಿಗೆ ಎಷ್ಟೆಷ್ಟು ಅನುಕೂಲನೋ ಅಷ್ಟೇ ಮಾಡ್ತಾ ಬನ್ನಿ. ತೀರಾ ಒತ್ತಡ ಬೇಡ. ಡೋಂಟ್ ಎಕ್ಸರ್ಟ್ ಟೂ ಮಚ್. ಮೊದಲಿಗೆ ಸ್ನಾಯುಗಳನ್ನ ಸಡಿಲಗೊಳಿಸ್ತಾ ಬರೋಣ. ಸೂರ್ಯ ನಮಸ್ಕಾರ ಮುಂದೆ ಆಸನಗಳಿಗೆ ಸಿದ್ಧತೆಯನ್ನ ಮಾಡ್ತಾ ಬರೋಣ. ಕಾಣಿಸ್ತಾ ಇದೆಯಾ? ಸರಿಯಾಗಿ ಕಾಣಿಸ್ತಾ ಇದೆಯಾ? ಮೊದಲಿಗೆ ಮುಷ್ಟಿಯನ್ನ ತಿರುಗಿಸುವಂತ ಅಭ್ಯಾಸ. ಎರಡೂ ಕೈಗಳನ್ನ ಮುಷ್ಟಿ ಕಟ್ಟಿ ಕಾಲು ಚೆನ್ನಾಗಿ ನೆಲಕ್ಕೆ ಒತ್ತಿ. ಫಿಸ್ಟ್ ರೊಟೇಷನ್. ಆ ಮುಷ್ಟಿಯಿಂದ ಒಳಗಿನಿಂದ ಹೊರಗೆ ವೃತ್ತಾಕಾರವಾಗಿ ಸುತ್ತುತ್ತಾ ಬನ್ನಿ. ಆರ್ಮ್ ಸ್ಟ್ರೇಟ್ ಫಾರ್ವರ್ಡ್ ಟು ಯುವರ್ ಚೆಸ್ಟ್. Hands in fist. Slowly rotate inside out 3 times and outside to inside. Relax. ಕೈಗಳನ್ನ ಕೆಳಗೆ ಇಳಿಸ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಇವಾಗ ಎರಡೂ ಕೈಗಳನ್ನ ವೃತ್ತಾಕಾರವಾಗಿ ಸುತ್ತುತ್ತಾ ಬರೋಣ. ಆರ್ಮ್ಸ್ ರೊಟೇಷನ್. ಹ್ಯಾಂಡ್ಸ್ ಆನ್ ಯರ್ ಶೋಲ್ಡರ್ಸ್ ಇನ್ ಕಪ್ ಪೊಸಿಷನ್. ಉಸಿರು ತಗೊಳ್ತಾ ಇನ್ಹೇಲಿಂಗ್ ಸ್ಲೋಲಿ ರೊಟೇಟ್ ಯುವರ್ ಹ್ಯಾಂಡ್ಸ್ ಇನ್ ಅ ಸರ್ಕ್ಯುಲರ್ ಮೋಷನ್ ಇನ್ಸೈಡ್ ಔಟ್. ಒಳಗಿನಿಂದ ಹೊರಗೆ ವೃತ್ತಾಕಾರವಾಗಿ ಸುತ್ತುತ್ತಾ ಬನ್ನಿ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ. ಉಸಿರು ಬಿಡ್ತಾ ಕೆಳಗೆ. ಏಕ ದ್ವೇ ತ್ರೀಣಿ. ಹಾಗೆ ರಿವರ್ಸ್ ಮಾಡ್ತಾ ಬನ್ನಿ. ನಾವು ರಿವರ್ಸ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಒಳಗಿನಿಂದ ಹೊರಗೆ ಮಾಡ್ತಾ ಬರೋಣ. ಏಕಂ ದ್ವೇ ತ್ರೀಣಿ. ಕೈಗಳನ್ನ ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಹ್ಯಾಂಡ್ಸ್ ಡೌನ್. ರಿಲ್ಯಾಕ್ಸ್. ಇವಾಗ ಕತ್ತಿಗೆ ವ್ಯಾಯಾಮ ಮಾಡ್ತಾ ಬರೋಣ. ನೆಕ್ ಎಕ್ಸರ್ಸೈಸ್ ಮಾಡ್ತಾ ಬರೋಣ. ಎರಡೂ ಕೈಗಳನ್ನ ಹಿಂದೆ ಕಟ್ಟಿ. ಲಾಕ್ ಯುವರ್ ಹ್ಯಾಂಡ್ಸ್ ಬಿಹೈಂಡ್ ಯುವರ್ ಬ್ಯಾಕ್. ಬ್ರೀತಿಂಗ್ ಡೀಪ್ಲಿ ಇನ್. ಟರ್ನ್ ಟು ಯುವರ್ ರೈಟ್. ಬ್ರೀದಿಂಗ್ ಔಟ್ ಟು ದ ಸೆಂಟರ್. ಉಸಿರು ತಗೊಳ್ತಾ ಇವಾಗ ಎಡ ಪಕ್ಕಕ್ಕೆ ಕತ್ತನ್ನ ತಿರುಗಿಸಿ. ಉಸಿರು ಬಿಡ್ತಾ ನಿಧಾನವಾಗಿ ಮಧ್ಯಕ್ಕೆ.
ಉಸಿರು ತಗೊಳ್ತಾ ಪಕ್ಕಕ್ಕೆ, ಉಸಿರು ಬಿಡ್ತಾ ಮಧ್ಯಕ್ಕೆ. ಬ್ರೀದಿಂಗ್ ಇನ್, ಟರ್ನ್ ಟು ಯುವರ್ ಲೆಫ್ಟ್, ಬ್ರೀದಿಂಗ್ ಔಟ್ ಟು ದ ಸೆಂಟರ್. ಇದೇ ಅಭ್ಯಾಸವನ್ನ ಹಿಂದೆ ಮುಂದೆ ಮಾಡ್ತಾ ಬರೋಣ. ಉಸಿರು ತಗೊಳ್ತಾ ಹಿಂದೆ ಬಾಗಿ, ಕತ್ತನ್ನು ಮಾತ್ರ ಹಿಂದೆ ಬಾಗಿಸ್ತಾ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗಿ, ಗಲ್ಲದ ಭಾಗಕ್ಕೆ ತಾಗುವಷ್ಟು ಮುಂದೆ ಬಾಗಬೇಕು. ಉಸಿರು ತಗೊಳ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ. ಇನ್ಹೇಲಿಂಗ್, slightly tilt your head backwards. Exhaling, slowly bend forward. Ekam, ದ್ವೇ. ಇವಾಗ ಕತ್ತನ್ನ ವೃತ್ತಾಕಾರವಾಗಿ ಸುತ್ತುತ್ತಾ ಬರೋಣ. ನೆಕ್ ಇನ್ ಸರ್ಕ್ಯುಲರ್ ಮೋಷನ್. ಬಲದಿಂದ ಮಾಡ್ತಾ ಬರೋಣ. ಫ್ರಮ್ ದ ರೈಟ್ ವಿಲ್ ಸ್ಟಾರ್ಟ್. ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದಕ್ಕೆ, ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ. ಎಡದಿಂದ ಹಿಂದಕ್ಕೆ, ಮುಂದಕ್ಕೆ. ಇವಾಗ ರಿವರ್ಸ್ ಮಾಡ್ತಾ ಬರೋಣ. ಸ್ಲೋಲಿ ಫ್ರಮ್ ದ ಲೆಫ್ಟ್ ಟು ದ ಬ್ಯಾಕ್ and to the center. Ekam, dve, trini. ಸಾಕು, ರಿಲ್ಯಾಕ್ಸ್. ಇವಾಗ ಪಾದ ಸಂಚಲನೆ. ಕೈಗಳನ್ನ ಹಿಂದೆ ಕಟ್ಟಿ, ಲಾಕ್ ಯೋರ್ ಹ್ಯಾಂಡ್ಸ್ ಬಿಹೈಂಡ್ ಯೋರ್ ಬ್ಯಾಕ್. ಮೊದಲಿಗೆ ಬಲಗಾಲನ್ನ ಮಾಡ್ತಾ ಬರೋಣ. Now place your left leg firmly on the ground. Raise your right leg straight in front of you. ಬಲಗಾಲನ್ನ ಮುಂದೆ ಚಾಚಿ, ಉಸಿರು ಬಿಡ್ತಾ ಮಧ್ಯಕ್ಕೆ. ಇವಾಗ ಬಲಗಾಲು ಪಕ್ಕಕ್ಕೆ, ಉಸಿರು ಬಿಡ್ತಾ ಮಧ್ಯಕ್ಕೆ. ಬಲಗಾಲನ್ನ ಉಸಿರು ತಗೊಳ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮಧ್ಯಕ್ಕೆ. ಒನ್ ಲೆಗ್ ಇನ್ 3 ಡೈರೆಕ್ಷನ್ಸ್. ಇವಾಗ ಎಡಗಾಲು ಮಾಡ್ತಾ ಬರೋಣ. ನಾವು ರೇಸ್ ಯುವರ್ ಲೆಫ್ಟ್ ಲೆಗ್ ಇನ್ ಫ್ರಂಟ್ ಆಫ್ ಯು. Inhaling and exhaling back to center. Inhaling to the sides, exhaling to the center. Inhaling to the back, raise your back leg to the back and exhaling to the center. Relax. ಇವಾಗ ಸೊಂಟವನ್ನ ತಿರುಗಿಸುವ ಅಭ್ಯಾಸವನ್ನ ಮಾಡ್ತಾ ಬರೋಣ. ಎರಡೂ ಕೈ ಮುಂದೆ ಚಾಚಲಿ. Stretch your both arms straight in front of your chest. Inhaling, slowly twist to your right. ನಿಧಾನವಾಗಿ ಕೈಗಳನ್ನ ಬಲಕ್ಕೆ ತಿರುಗಿಸ್ತಾ, ಸೊಂಟವನ್ನ ಬಲಕ್ಕೆ ತಿರುಗಿಸಿ, ಉಸಿರು ಬಿಡ್ತಾ ನಿಧಾನವಾಗಿ ಮಧ್ಯಕ್ಕೆ. ಇನ್ಹೇಲಿಂಗ್, ಟರ್ನ್ ಟು ಲೆಫ್ಟ್. ಉಸಿರು ತಗೊಳ್ತಾ ಎಡಕ್ಕೆ, ಉಸಿರು ಬಿಡ್ತಾ ಮಧ್ಯಕ್ಕೆ. ಉಸಿರಾಟದ ಜೊತೆ ಇನ್ಹೇಲಿಂಗ್ ಟು ದ ಸೈಡ್ಸ್, ಎಕ್ಸೇಲಿಂಗ್ ಟು ದ ಸೆಂಟರ್. ಉಸಿರು ತಗೊಳ್ತಾ ಪಕ್ಕಕ್ಕೆ, ಸೊಂಟವನ್ನ ತಿರುಗಿಸಿ, ಉಸಿರು ಬಿಡ್ತಾ ಮಧ್ಯಕ್ಕೆ. ರಿಲ್ಯಾಕ್ಸ್. ಇವಾಗ ಎರಡೂ ಕೈಗಳನ್ನ ಮೇಲೆ ಚಾಚ್ತಾ ಬರೋಣ. ಎರಡೂ ಕಾಲಿನ ಮೇಲೆ ಭಾರ ಹಾಕಿ, ಫೀಟ್ ಫರ್ಮ್ಲಿ ಆನ್ ಗ್ರೌಂಡ್. ಇಂಟರ್ಲಾಕ್ ಯೋರ್ ಫಿಂಗರ್ಸ್. ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಸ್ಲೋಲಿ ಪ್ಲೇಸ್ ಅಂಡರ್ನೀತ್ ಯೋರ್ ಸ್ಟಮಕ್. ಎರಡೂ ಕೈಗಳನ್ನ ಹೊಟ್ಟೆಯ ಕೆಳಗೆ ಇಟ್ಕೊಳ್ಳಿ. ಇನ್ಹೇಲಿಂಗ್, ಸ್ಟ್ರೆಚ್ ಯೋರ್ ಆರ್ಮ್ಸ್ ಸ್ಟ್ರೈಟ್ ಅಬೌವ್ ಯೋರ್ ಹೆಡ್. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಚೆನ್ನಾಗಿ ಮೇಲೆ ಚಾಚಿ, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ. ಎಕ್ಸೇಲಿಂಗ್, ಬ್ರಿಂಗ್ ಇಟ್ ಸ್ಲೋಲಿ ಡೌನ್. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳು ಮೇಲೆ. ಇನ್ಹೇಲಿಂಗ್, ಹ್ಯಾಂಡ್ಸ್ ಅಪ್. ಎಕ್ಸೇಲಿಂಗ್, ಸ್ಲೋಲಿ ಬ್ರಿಂಗ್ ಇಟ್ ಡೌನ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ. ಇವಾಗ ಆಗೋರು ಮಾತ್ರ ಮಾಡಿ. ಕಾಲ್ ಬೆರಳ ಮೇಲೆ ನಿಲ್ಲುವಂತ ಅಭ್ಯಾಸ. ಟ್ರೈ ಸ್ಟ್ಯಾಂಡಿಂಗ್ ಆನ್ ಯೋರ್ ಟೋಸ್. ಉಸಿರು ತಗೊಳ್ತಾ ನಿಧಾನವಾಗಿ ಪಾದದ ಹಿಮ್ಮಡಿ ಎತ್ತಿ ಕಾಲ್ ಬೆರಳ ಮೇಲೆ ನಿಂತ್ಕೊಳ್ಳಿ. ಎರಡೂ ಕೈ ಚೆನ್ನಾಗಿ ಮೇಲೆ ಚಾಚಿರಲಿ. ಟ್ರೈ ಸ್ಟ್ಯಾಂಡಿಂಗ್ ಆನ್ ಯೋರ್ ಟೋಸ್ ಅಂಡ್ ಲಿಫ್ಟ್ ಯೋರ್ ಹೀಲ್ಸ್ ಅಪ್ ಅಂಡ್ ಸ್ಟ್ರೆಚ್ ಯೋರ್ ಆರ್ಮ್ಸ್ ಆಸ್ ಮಚ್ as you can above your head. Exhaling slowly. Both feet on the ground and hands below your stomach. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳು ಮೇಲೆ, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ. ರಿಲ್ಯಾಕ್ಸ್. ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ ಅನ್ನೋರು ಕೂತ್ಕೊಂಡು ಈ ಆಸನಗಳನ್ನ ಮಾಡ್ಬೋದು. ಇವಾಗ ಪಕ್ಕಕ್ಕೆ ಬಾಗ್ತಾ ಬರೋಣ. ಸೈಡ್ ಬೆಂಡಿಂಗ್ ಮಾಡ್ತಾ ಬರೋಣ. ರೇಸ್ ಯೋರ್ ರೈಟ್ ಹ್ಯಾಂಡ್ ಅಪ್ ಸ್ಟ್ರೇಟ್ ಅಬೌವ್ ಯೋರ್ ಹೆಡ್. ಲೆಫ್ಟ್ ಹ್ಯಾಂಡ್ ಆನ್ ಯೋರ್ ಲೆಫ್ಟ್ ಥೈ and slowly bend to your left.
ಉಸಿರು ತಗೊಳ್ತಾ ಬಲಗೈ ಚೆನ್ನಾಗಿ ಮೇಲೆ ಚಾಚಿ, ಎಡಗೈ ತೊಡೆಗೆ ತಾಕಿರ್ಲಿ. ನಿಮ್ಮ ಎಡಪಕ್ಕಕ್ಕೆ ಬಾಗ್ತಾ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಕೈನ ಕೆಳಗಿಳಿಸ್ತಾ ಬನ್ನಿ. ಯಾವ ರೀತಿ ಹೋಗಿರ್ತೀರಾ ಅದೇ ರೀತಿ ವಾಪಸ್ ಪೊಸಿಷನ್ಗೆ ಬನ್ನಿ. ಇವಾಗ ಎಡಗೈ ಪಕ್ಕಕ್ಕೆ, ಉಸಿರು ತಗೊಳ್ತಾ ಎಡಗೈ ಚೆನ್ನಾಗಿ ಮೇಲೆ ಚಾಚಿ, ಇಲ್ಲಿ ಮತ್ತೊಮ್ಮೆ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲ ಪಕ್ಕಕ್ಕೆ ಬಾಗ್ತಾ ಬನ್ನಿ. Now left hand up, slowly inhaling, bend to your right. Slowly exhaling, come back to the center and hands back to normal position. ಉಸಿರು ತಗೊಳ್ತಾ ಇವಾಗ ಮತ್ತೊಮ್ಮೆ ಬಲಗೈ ಮೇಲೆ ಎಡ ಪಕ್ಕಕ್ಕೆ ಬಾಗ್ತಾ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಬಲಗೈನ ಕೆಳಗಿಳಿಸ್ತಾ. ಇವಾಗ ಎಡಗೈ, ಉಸಿರು ತಗೊಳ್ತಾ ಎಡಗೈ ಮೇಲೆ ನಿಧಾನವಾಗಿ ಎಡ ಪಕ್ಕಕ್ಕೆ ಬಾಗಿ ಉಸಿರು ಬಿಡ್ತಾ ಕೆಳಗೆ. ಇವಾಗ ಮುಂದೆ ಬಾಗುವಂತ ಅಭ್ಯಾಸ. ಸೊಂಟದಲ್ಲಿ ನೋವಿರೋರು ಮುಂದೆ ಬಾಗೋದು ಬೇಡ. ಉಸಿರು ಎರಡೂ ಕೈಗಳನ್ನ ಚೆನ್ನಾಗಿ ಮುಂದೆ ಲಾಕ್ ಮಾಡ್ಕೊಳ್ಳಿ. ಇಂಟರ್ಲಾಕ್ ಯುವರ್ ಆರ್ಮ್ಸ್ ಅಂಡ್ ಕೀಪ್ ಇಟ್ ಇನ್ ಫ್ರಂಟ್ ಆಫ್ ಯುವರ್ ಚೆಸ್ಟ್. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ, ರೇಸ್ ಯುವರ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್, ಟಿಲ್ಟ್ ಯುವರ್ ಹೆಡ್ ಲಿಟಲ್ ಬ್ಯಾಕ್. ಹಿಂದೆ ಸ್ವಲ್ಪ ಬಾಗ್ತಾ ಬನ್ನಿ. ಉಸಿರು ತಗೊಳ್ತಾ ಹಿಂದೆ ಬಾಗಿ, ಉಸಿರು ಬಿಡ್ತಾ ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಕೈಗಳ ಜೊತೆ ಮುಂದೆ ಬಾಗ್ತಾ ಬನ್ನಿ. ಸ್ಲೋಲಿ ಬೆಂಡ್ ಫಾರ್ವರ್ಡ್. ಟ್ರೈ ಸ್ಟ್ರೆಚಿಂಗ್ ಯುವರ್ ಆರ್ಮ್ಸ್ ಆಸ್ ಮಚ್ ಆಸ್ ಯು ಕ್ಯಾನ್ ವೆನ್ ಯು ಬೆಂಡ್ ಫಾರ್ವರ್ಡ್. ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದಕ್ಕೆ, ಉಸಿರು ಬಿಡ್ತಾ ಕೆಳಗೆ. Inhaling, please come up slowly. Exhaling slowly to down. ನಿಧಾನವಾಗಿ ಕೈಗಳನ್ನ ಬಿಡಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅನ್ಲಾಕ್ ಯುವರ್ ಆರ್ಮ್ಸ್ ಅಂಡ್ ರಿಲ್ಯಾಕ್ಸ್. ಇವಾಗ ಸೂರ್ಯ ನಮಸ್ಕಾರ ಮಾಡ್ತಾ ಬರೋಣ. ಎಲ್ಲ ಜಮಖಾನದ ಮುಂದೆ ಬಂದು ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯುವರ್ ಮ್ಯಾಟ್. ಎರಡೂ ಕಾಲಿನ ಮೇಲೆ ಸಮನಾದ ಭಾರ ಹಾಕಿ. ಪ್ಲೇಸ್ ಯೋರ್ ವೇಟ್ ಫರ್ಮ್ಲಿ ಆನ್ ಬೋತ್ ಯೋರ್ ಫೀಟ್. ಸ್ಪೈನ್ ಸ್ಟ್ರೇಟ್. ಬೆನ್ನು ನೇರ ಇಟ್ಕೊಳ್ಳಿ, ಕತ್ತು ನೇರ ಇಟ್ಕೊಳ್ಳಿ, ದೃಷ್ಟಿ ನೇರ ಇರಲಿ. ಸ್ಪೈನ್ ಅಂಡ್ ನೆಕ್ ಸ್ಟ್ರೇಟ್. ಎರಡೂ ಕೈ ನಮಸ್ಕಾರ ಸ್ಥಿತಿ, ಹ್ಯಾಂಡ್ಸ್ ಇನ್ ನಮಸ್ಕಾರ ಪೊಸಿಷನ್. ಹಗುರವಾಗಿ ಕಣ್ಮುಚ್ಚಿರ್ಲಿ. ಐ ಸ್ಲೈಟ್ಲಿ ಕ್ಲೋಸ್ಡ್. Prayers to Surya Bhagwan. Hiranmayena patrena satyasyapihitam mukam tattvam pushanna pavruno satyadharmaya drishtaye. ಓಂ ಹ್ರಾಂ ಮಿತ್ರಾಯ ನಮಃ. ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಫಾಲೋಡ್ ಬೈ ಇಂಗ್ಲಿಷ್. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈ ಚೆನ್ನಾಗಿ ಮೇಲೆ ಚಾಚಿ, ಎಷ್ಟಾಗುತ್ತೋ ಅಷ್ಟು ಹಿಂದೆ ಬಾಗ್ತಾ ಬನ್ನಿ. ಏಕಂ ದ್ವೇ. ಉಸಿರು ಬಿಡ್ತಾ ನಿಧಾನವಾಗಿ ಸೊಂಟದಿಂದ ಮುಂದೆ ಬಾಗ್ತಾ ಬನ್ನಿ. ಆಗೋರು ಹಸ್ತನ ಪಾದದ ಪಕ್ಕದಲ್ಲಿ ಇಟ್ಕೊಳ್ಳಿ. ಆಗಲ್ಲ ಅನ್ನೋರು ಎಷ್ಟಾಗುತ್ತೋ ಅಷ್ಟು ಮುಂದೆ ಬಾಗಿ. ತ್ರೀನಿ. ನಿಧಾನವಾಗಿ ಬಲಗಾಲ್ ಹಿಂದೆ ನೇರ ಮಾಡ್ತಾ ಬನ್ನಿ, ದೃಷ್ಟಿ ಮುಂದೆ. ಚತ್ವಾರಿ. ಎಡಗಾಲನ್ನ ಬಲಗಾಲಿನ ಪಕ್ಕ ಜೋಡಿಸಿ, ಹಸ್ತದ ಮೇಲೆ ಕಾಲ್ ಬೆರಳ ಮೇಲೆ ಭಾರ, ದೃಷ್ಟಿ ನೇರ. ಪಂಚ. ನಿಧಾನವಾಗಿ ಮಂಡಿ ಕೊಡಿ. ಎರಡೂ ಕೈ ಹಸ್ತದ ಮಧ್ಯ ಎದೆ ಬರಲಿ, ಹಣೆನ ನೆಲಕ್ಕೆ ಕೊಡಿ. ಹೊಟ್ಟೆ ನೆಲಕ್ಕೆ ತಾಕಿದ್ರೆ ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಷಟ್. ಹಸ್ತದ ಮೇಲೆ ಭಾರ ಹಾಕ್ತಾ ಮುಂದೆ ಜೀಗಿ ಬೆನ್ನನ್ನ ಹಳ್ಳ ಮಾಡ್ತಾ ಮೇಲೆ ನೋಡಿ, ಭುಜಂಗಾಸನ ಸ್ಥಿತಿ. ಸಪ್ತ. ಕೈ ಮೇಲೆ ಕಾಲ್ ಮೇಲೆ ಭಾರ ಹಾಕ್ತಾ ಶರೀರನ ಮೇಲೆತ್ತುತ್ತಾ ತಲೆ ಭಾಗ ಎಷ್ಟಾಗುತ್ತೋ ಅಷ್ಟು ಮುಂದೆ ಹಾಕಿ. ಅಷ್ಟ. ನಿಧಾನವಾಗಿ ದೃಷ್ಟಿ ಮುಂದೆ, ಬಲಗಾಲನ್ನ ಎರಡೂ ಕೈಗಳ ಮಧ್ಯ ತನ್ನಿ. ನವ. ಎಡಗಾಲನ್ನ ಬಲಗಾಲಿನ ಪಕ್ಕ ಸೇರಿಸಿ, ಆಗೋರು ಇಲ್ಲಿ ಮುಂದೆ ಬಾಗಿ ಹಣೆನ ಮಂಡಿಗೆ ತಾಗಿಸಿ. ನಮ. ನಿಧಾನವಾಗಿ ಎರಡೂ ಕೈನ ಮೇಲೆತ್ತಿ ದಶ. ನಮಸ್ಕಾರ ಸ್ಥಿತಿ. ಇವಾಗ ಇಂಗ್ಲಿಷ್ ಅಲ್ಲಿ. ಓಂ ಹ್ರೀಂ ರವಯೇ ನಮಃ. ಏಕಂ. ಇನ್ಹೇಲ್,
raise both hands up gently, bend backwards, look up. Dve, exhale, bend forward, stretch your legs, press your palms on floor by the sides of your feet and look down. Trini, stretch your left leg far behind, arch your spine, look forward. Chatwari, exhale, take your right leg far behind, align both the feet together, stretch your limbs, look down. Pancha, inhale, bring your toes under knees, chest and chin down, pull your hips up a bit if it's touching the ground and look down. Shan, inhale, raise your head and chest, stretch forward, shoulders broad and arch your back, look up. Sapta, exhale, pressing your palms and feet on floor, raise your hips up and lower your head, straighten your legs and hands, look down. Ashta, inhale, bring your left foot forward between your palms, stretch your right leg back, arch your back and look forward. Nava, exhale, bring your right foot forward, straighten your legs, bend forward, stretch your hands downwards, lowering your head and look down. Dasha, inhale, roll up, straighten your back, stretch your hands up and bend backwards, look upwards. And Dasha, back to Namaskar position. ಇವಾಗ ಸೂರ್ಯ ನಮಸ್ಕಾರದ ಆಸನಗಳನ್ನ ಹೇಳ್ತಾ ಬರೋಣ. 3 ಪ್ರದಕ್ಷಿಣೆ ಬನ್ನಿ. ಬಲದಿಂದ 3 ಪ್ರದಕ್ಷಿಣೆ. ಆದಿದೈವಿಕ, ಆಧ್ಯಾತ್ಮಿಕ ಮತ್ತು ಆದಿಭೌತಿಕ. ಸಮಸ್ಥಿತಿ, 2 ಕೈಗಳು ನಮಸ್ಕಾರ ಸ್ಥಿತಿ. ಪಾದದ ಮೇಲೆ ಸಮನಾದ ಭಾರ, ಹಗುರವಾಗಿ ಕಣ್ಮುಚ್ಚಿರಲಿ, ಮುಖದಲ್ಲಿ ಪ್ರಸನ್ನತೆ ಇರಲಿ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಏಕಂ ಊರ್ಧ್ವಾಸನ, ದ್ವೇ ಉತ್ತಾನಾಸನ, त्रीणि एकपाद प्रसरणासन, चत्वारि द्विपाद प्रसरणासन, पंच साष्टांग नमस्कार, षट् ऊर्ध्वमुख श्वानासन, सप्त अधोमुख श्वानासन, अष्ट एकपाद प्रसरणासन बलगाल मुंदे, नव उत्तानासन, दश ऊर्ध्वासन, ನಮಸ್ಕಾರ ಸ್ಥಿತಿ. ಇವಾಗ 2 ಕಾಲನ್ನ ಅಗಲವಾಗಿಟ್ಕೊಳ್ಳಿ. ಸ್ಟ್ರೆಚ್ ಬೋತ್ ಯೋರ್ ಲೆಗ್ಸ್ ಆಸ್ ಫಾರ್ ಆಸ್ ಯು ಕ್ಯಾನ್. ಇವಾಗ ಬ್ರೀದಿಂಗ್ ಇನ್ ಥ್ರೂ ಯೋರ್ ನೋಸ್, ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ರಿಲ್ಯಾಕ್ಸ್. ಮೂಗಿನಿಂದ ಉಸಿರು ತಗೊಂಡು ಬಾಯಿಂದ ಬಿಡ್ತಾ ಬನ್ನಿ. ಪ್ರತಿ ಬಾರಿ ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಬಿಡ್ತಾ ಬನ್ನಿ. ಶರೀರ ಬೇಗ ರಿಲ್ಯಾಕ್ಸ್ ಆಗುತ್ತೆ. ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ಗಮನಿಸ್ತಾ ಬನ್ನಿ. ನಿಧಾನವಾಗಿ ಕುಳಿತು ಮಾಡುವ ಆಸನಗಳನ್ನ ಸಿದ್ಧತೆ ಮಾಡ್ತಾ ಬರೋಣ. ವಿಲ್ ಡು ಸಮ್ ಸಿಟ್ಟಿಂಗ್ ಪೋಸ್ಟರ್ಸ್. ಎಲ್ಲ ಆಸನಗಳು ತುಂಬಾ ಸರಳವಾಗಿ ಸಿಂಪಲ್ ಆಗಿದೆ, ಮಾಡ್ಬೋದು. ಇವಾಗ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 2 ಕಾಲನ್ನ ಮುಂದೆ ಚಾಚಿರ್ಲಿ. ಸ್ಟ್ರೆಚ್ ಬೋತ್ ಯೋರ್ ಫೀಟ್ ಫಾರ್ವರ್ಡ್ and try rotating both the feet from the right 3 times and from the left 3 times. ಬಲದಿಂದ 3 ಬಾರಿ, ಎಡದಿಂದ 3 ಬಾರಿ 2 ಪಾದನ ವೃತ್ತಾಕಾರವಾಗಿ ಸುತ್ತುತ್ತಾ ಬನ್ನಿ. ಇವಾಗ ಕಾಲನ್ನ ಚೆನ್ನಾಗಿ ಮುಂದೆ ಚಾಚಿ, ಕಾಲಿನ ಸ್ನಾಯುಗಳೆಲ್ಲ ಬಿಗಿತಾ ಇರೋದನ್ನ ಗಮನಿಸಿ. ಮತ್ತೆ ಹಿಂದೆ ಕೇಳ್ಕೊಳ್ಳಿ. ಸ್ಟ್ರೆಚ್ ಬೋತ್ ಯೋರ್ ಫೀಟ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ಸ್. ಆಸನವನ್ನ ಭರದ್ವಾಜಾಸನದಿಂದ ಶುರು ಮಾಡೋಣ. ಇವಾಗ ಬಲಗಾಲ್ ಮೊದಲು ಒಳಗೆ ಹಾಕಿ, ಬಲಗಾಲನ್ನ ಒಳಗೆ ಹಾಕಿ, ಬಲಗಾಲ್ ಮೇಲೆ ಎಡಗಾಲು. ಇಲ್ಲೂ ಅಷ್ಟೇ, ಮೊದಲು ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಫಾಲೋಡ್ ಬೈ ಇಂಗ್ಲಿಷ್. ನಿಧಾನವಾಗಿ ಇವಾಗ ಎಡಗೈನ ಬಲಗಾಲಿನ ತೊಡೆ ಪಕ್ಕ ಇಟ್ಕೊಳ್ಳಿ. ಸೊಂಟನ ತಿರುಗಿಸಿ, ಬಲಗೈ ನಿಮ್ಮ ಬೆನ್ನ ಹಿಂದೆ ಇಟ್ಕೊಳ್ಳಿ. ಭುಜದ ನೇರ ಬೆನ್ನ ಹಿಂದೆ ಇಟ್ಕೊಳ್ಳಿ. ಆಗೋರು ಹೀಗೆ ಸೊಂಟವನ್ನ ತಿರುಗಿಸಿ, ದೃಷ್ಟಿ ಎಡಕ್ಕೆ.
ಬಲಕ್ಕೆ. ಸೊಂಟದಲ್ಲಿ ಆಗುವ ವ್ಯತ್ಯಾಸವನ್ನ ಗಮನಿಸಿ. ಆಗೋರು ಇವಾಗ ನಿಧಾನವಾಗಿ ಬಲಗೈಯಿಂದ ನಿಮ್ಮ ಎಡ ತೋಳಿನ ಭಾಗವನ್ನ ಹಿಡ್ಕೊಳ್ಳಿ. ಆಗೋರು ಮಾತ್ರ ಮಾಡಿ. ತೋಳಿನ ಭಾಗ ಹಿಡ್ಕೊಂಡು ನಿಧಾನವಾಗಿ ಎಡಗೈನ ಬಲ ತೊಡೆ ಮೇಲೆ ಇಡ್ತಾ ಸೊಂಟವನ್ನ ಬಲಕ್ಕೆ ತಿರುಗಿಸಿ ನಿಧಾನವಾಗಿ ಸೊಂಟದಲ್ಲಿ ಆಗುವ ಬದಲಾವಣೆಯನ್ನ ವ್ಯತ್ಯಾಸ ಗಮನಿಸಿ. ಉಸಿರು ಬಿಡ್ತಾ ನಿಧಾನವಾಗಿ ಕೈನ ಬಿಡಿಸಿ ಮಧ್ಯಕ್ಕೆ ಬನ್ನಿ. ಎರಡು ಕಾಲನ್ನ ಒಂದೊಂದೇ ಕಾಲನ್ನ ಮುಂದೆ ಚಾಚ್ತಾ ರಿಲ್ಯಾಕ್ಸ್ ಮಾಡ್ತಾ. ಇವಾಗ ಇಂಗ್ಲಿಷ್ ಅಲ್ಲಿ ಅದೇ ಎಡಗಾಲಿಗೆ ಮಾಡ್ತಾ ಬರೋಣ. ರಿವರ್ಸ್ ಮಾಡ್ತಾ ಬರೋಣ. ಫೋಲ್ಡ್ ಯುವರ್ ಲೆಫ್ಟ್ ಲೆಗ್ and place your right leg over the left foot. Slowly bring in your right hand near your left thigh and place your palm on the left palm on the ground, straight to your shoulder, behind your back, close to your left hip. Inhaling, twist your body to left. Those who can, try holding your right elbow from your left hand behind your back and twist and look to your left. Slowly exhaling, release your hands. Legs stretch forward and relax. Gomukhasana. Cow posture. ಇವಾಗ ಎಡಗಾಲನ್ನ ಒಳಗಾಕಿ ಎಡಗಾಲ ಮೇಲೆ ಬಲಗಾಲ ಇಟ್ಕೊಳ್ಳಿ. ಎರಡೂ ಕೈ ಚೆನ್ನಾಗಿ ಮೇಲೆ ಚಾಚಿ. ಇವಾಗ ಎಡಗೈ ಅಲ್ಲೇ ಇರ್ಲಿ ಬಲಗೈ ಅಲ್ಲೇ ಇರ್ಲಿ ಎಡಗೈ ಬೆನ್ನ ಹಿಂದೆ ತಗೊಳ್ಳಿ. ಬಲಗೈಯಿಂದ ಎಡಗೈನ ಬೆನ್ನ ಹಿಂದೆ ಹಿಡಿತಾ ಬನ್ನಿ. ಹಿಡಿಯಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೆನ್ನು ಕತ್ತು ಮಾತ್ರ ನೇರ ಇರಲಿ. ಬೆನ್ನಿನ ಭಾಗದಲ್ಲಿ ಎಳೆತ, ಕೈಗಳ ಭಾಗದಲ್ಲಿ ಎಳೆತನ ಗಮನಿಸಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈನ ನೇರ ಮಾಡ್ತಾ ಬನ್ನಿ. ನಿಧಾನವಾಗಿ ಕೈನ ಕೆಳಗಿಳಿಸಿ ಎರಡು ಕಾಲನ್ನ ಮುಂದೆ ಚಾಚ್ತಾ ಬನ್ನಿ. ರಿಲ್ಯಾಕ್ಸ್. ಅದೇ ರೀತಿ ಇವಾಗ ವಿರುದ್ಧ ದಿಕ್ಕಿನ ಮಾಡ್ತಾ ಬರೋಣ. ಬೆಂಡ್ your right leg. Place the foot close to the side of your left hip. Now bending your left leg, place it on your right leg. Align both your knees together. Place your right hand on your mid back. Turn your palms out, fingers pointing upwards. Stretch and hold from the left hand and slowly hold your right hand behind your back. Nidan, slowly release the position. Stretch both your hands straight above your head to the sides and legs stretched forward. Dandasana. Parvatasana. ಪದ್ಮಾಸನ ಹಾಕಿ ಮಾಡೋರು ಪದ್ಮಾಸನ ಹಾಕೊಳ್ಳಿ. ಆಗಲ್ಲ ಅನ್ನೋರು ಸುಖಾಸನದಲ್ಲೇ ಮಾಡ್ತಾ ಬನ್ನಿ. ಪದ್ಮಾಸನ ಆಗಲ್ಲ ಅನ್ನೋರು ಇವಾಗ ಬಲಗಾಲನ್ನ ಮಡಚಿ ಬಲಪಾದ ಎಡತೊಡೆ ಮೇಲೆ, ಎಡಗಾಲನ್ನ ಮಡಚಿ ಎಡಪಾದ ಬಲತೊಡೆ ಮೇಲೆ. Place your right foot on left thigh and left foot on your right thigh. ಇವಾಗ ಎರಡೂ ಕೈಗಳು ಪಕ್ಕಕ್ಕೆ, ಎರಡೂ ಕೈಗಳನ್ನ ಪಕ್ಕಕ್ಕೆ ಚಾಚ್ತಾ ನಿಧಾನವಾಗಿ ಹಸ್ತ ಮೇಲ್ಮುಖ ಮಾಡಿಕೊಂಡು ಎರಡೂ ಕೈ ಚೆನ್ನಾಗಿ ಮೇಲೆ ಎಳಿತಾ ಹೋಗಿ. ಇಲ್ಲಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. Stretch both your hands to the sides, palms facing up, and slowly lift both your hands straight above your head in namaskara position. Slowly bring it back to the sides and back to normal. ಎರಡೂ ಕೈಗಳು ಪಕ್ಕಕ್ಕೆ, ಹಸ್ತ ಕೆಳಮುಖ, ಕೈ ಕೆಳಗಿಳಿಸಿ ಒಂದೊಂದೇ ಕಾಲನ್ನ ಬಿಡಿಸ್ತಾ ಬನ್ನಿ. Slowly stretch both your feet together in Dandasana. Paschimottanasana. Relax. Next asana is Paschimottanasana.
Stretch both your legs forward. Extend both your arms to the side. ಎರಡು ಕಾಲು ಮುಂದೆ ಚಾಚಿರಲಿ, ಎರಡು ಕೈ ಪಕ್ಕಕ್ಕೆ. Inhaling, bring it up straight above your head. ಎರಡು ಕೈಗಳನ್ನ ಉಸಿರು ತಗೊಳ್ತಾ ಮೇಲೆ ಚಾಚಿ. Keeping your spine straight. With inhalation, slowly bend forward. ಉಸಿರು ತಗೊಳ್ಳಿ, ನಿಧಾನವಾಗಿ ಬೆನ್ನನ್ನ ನೇರ ಇಟ್ಕೊಂಡೆ ಮುಂದೆ ಬಾಗಿ. ಇಲ್ಲಿ ಆಗೋರು ಪಾದನ ಹಿಡಿಬಹುದು, ಆಗಲ್ಲ ಅನ್ನೋರು ಪಾದದ ಮಣಿಕಟ್ಟನ್ನ ಹಿಡ್ಕೊಳ್ಳಿ. Those who can, try reaching your feet with your hands or hold your ankles. ಇವಾಗ ಮತ್ತೊಮ್ಮೆ ಉಸಿರು ತಗೊಂಡು ಉಸಿರು ಬಿಡ್ತಾ ಹಣೆ ಭಾಗವನ್ನ ಮಂಡಿಗೆ ತಾಕ್ಸಿ. ಆಗೋರು ಮಾತ್ರ ಮಾಡಿ. ಸೊಂಟದಲ್ಲಿ ನೋವಿರೋರು ಇದನ್ನ ಮಾಡೋದಕ್ಕೆ ಹೋಗೋದು ಬೇಡ. Those who have chronic back pain, please don't do. Try touching your forehead to your knees. Slowly release your hands from your feet. ಎರಡು ಕೈಗಳನ್ನ ಬಿಡಿಸಿ, ಎರಡು ಕೈ ನಿಧಾನವಾಗಿ ಮೇಲೆ ಚಾಚಿ. Stretch both your hands straight above to the sides and relax. ಕೈಗಳನ್ನ ನಿಧಾನವಾಗಿ ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಇವಾಗ ಮುಂದೆ ಬಾಗಿದ್ದೀವಿ, ಹಿಂದೆ ಬಾಗುವಂತ ಅಭ್ಯಾಸ ಮೇರುದಂಡಾಸನ. ಎರಡು ಕಾಲು ನೇರ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ನೇರ. ಬೋತ್ ಲೆಗ್ಸ್ ಸ್ಟ್ರೆಚ್ ಫಾರ್ವರ್ಡ್. ಎರಡು ಕೈಗಳನ್ನ ಪಾದದ ಹಸ್ತವನ್ನ ನಿಮ್ಮ ಬೆನ್ನ ಹಿಂದೆ ಇಟ್ಕೊಳ್ಳಿ. ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ಹಸ್ತವನ್ನ ನೆಲಕ್ಕೆ ಕೊಡಿ. Place your palms inverted behind your back, straight below your shoulders. Now balancing your weight on your feet and palms, slowly lift your pelvis up. ಇವಾಗ ಕೈ ಮೇಲೆ ಮತ್ತು ಪಾದದ ಹಿಮ್ಮಡಿ ಮೇಲೆ ಭಾರ ಹಾಕ್ತಾ ಸೊಂಟದ ಭಾಗವನ್ನ ಮೇಲೆತ್ತಿ ತಲೆ ಭಾಗ ಫ್ರೀಯಾಗಿ ಜೋತು ಬಿಡಿ. ತಲೆ ಭಾಗವನ್ನ ಸ್ಲೋಲಿ ಬೆಂಡ್ ಬ್ಯಾಕ್ವರ್ಡ್ಸ್. ನಿಧಾನವಾಗಿ ಪೆಲ್ವಿಸ್ ಡೌನ್, ಸೊಂಟವನ್ನ ಕೆಳಗಿಳಿಸಿ. ಎರಡೂ ಕೈಗಳನ್ನ ಮುಂದಕ್ಕೆ ತನ್ನಿ. ಬ್ರಿಂಗ್ ಯೋರ್ ಹ್ಯಾಂಡ್ಸ್ ಫಾರ್ವರ್ಡ್ ಅಂಡ್ ರಿಲ್ಯಾಕ್ಸ್. ಬದ್ಧ ಕೋನಾಸನ, ಬಟರ್ಫ್ಲೈ ಪೋಸ್ಚರ್. ಇವಾಗ ಎರಡೂ ಕಾಲನ್ನ ಮಡಚಿ ಪಾದಕ್ಕೆ ಒಂದಕ್ಕೊಂದು ತಾಕೋ ರೀತಿ ಇಟ್ಕೊಳ್ಳಿ. ಪಾದಗಳಿಂದ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಸಿಟ್ ಇನ್ ದಂಡಾಸನ್. ಫೋಲ್ಡ್ ಬೋತ್ ದ ಲೆಗ್ಸ್, ಫೀಟ್ ಫೇಸಿಂಗ್ ಒನ್ ಅನದರ್. Thighs stretched as wide as you can. ಎರಡೂ ತೊಡೆಗಳನ್ನ ಎಷ್ಟಾಗುತ್ತೋ ಅಷ್ಟು ಅಗಲ ಇಟ್ಕೊಳ್ಳಿ. ತೊಡೆ ಭಾಗವನ್ನ ಮೇಲೆ ಕೆಳಗೆ ಮಾಡ್ತಾ ತೊಡೆಯ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. Slowly try loosening your thigh muscles by lifting it up and bringing it slowly down. ಇದು ಅಷ್ಟೇ, ಸೊಂಟದಲ್ಲಿ ನೋವಿರೋರು ಮಾಡೋದು ಬೇಡ. Inhaling, slowly bend backwards and exhaling. ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದೆ ಬಾಗಿ, ಉಸಿರು ಬಿಡ್ತಾ ಕೈಗಳು ನಿಮ್ಮ ಪಾದದ ಮೇಲೆ ಇಟ್ಕೊಂಡು ಮುಂದೆ ಬಾಗಿ. ಎಕ್ಸೇಲಿ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಮೇಲೆ ಬನ್ನಿ. ಎಕ್ಸೇಲಿಂಗ್ ಕಮ್ ಅಪ್. ನಿಧಾನವಾಗಿ ಎರಡು ಕಾಲನ್ನ ಮುಂದೆ ಚಾಚಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಸ್ಟ್ರೆಚ್ ಬೋತ್ ಯುವರ್ ಫೀಟ್ ಫಾರ್ವರ್ಡ್ ಅಂಡ್ ರಿಲ್ಯಾಕ್ಸ್. ಇಲ್ಲೂ ಅಷ್ಟೇ, ಉಷ್ಟ್ರಾಸನ. ಹಿಂದೆ ಬಾಗುವಂತ ಮುಂದೆ ಬಾಗಿದ್ದೀವಿ, ಇವಾಗ ಹಿಂದೆ ಬಾಗುವಂತ ಅಭ್ಯಾಸ ಉಷ್ಟ್ರಾಸನ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮೊದಲಿಗೆ ವಜ್ರಾಸನ ಬನ್ನಿ. ವಜ್ರಾಸನ ಅಂದ್ರೆ ಎರಡು ಕಾಲನ್ನ ಮಡಚಿ ನಿಮ್ಮ ಮೀನಖಂಡದ ಮೇಲೆ ಪುಷ್ಟದ ಭಾಗ ಇಟ್ಕೊಳ್ಳಿ. ಪಾದ ಮಲಗಿರ್ಲಿ. ಫ್ರಮ್ ದಂಡಾಸನ್, ಸಿಟ್ ಇನ್ ವಜ್ರಾಸನ್. ಇವಾಗ ನಿಧಾನವಾಗಿ ಎರಡೂ ಮಂಡಿ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್ ಆನ್ ಯುವರ್ ನೀಸ್. ಎರಡೂ ಮಂಡಿಗಳು ಭುಜದ ಅಗಲ ಇಟ್ಕೊಳ್ಳಿ. ಲೆಟ್ ಯುವರ್ ನೀಸ್ ಬಿ ಶೋಲ್ಡರ್ ವಿಡ್ತ್. ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಹಿಪ್ಸ್. ಎರಡೂ ಕೈ ಸೊಂಟದ ಮೇಲೆ. ಉಸಿರು ತಗೊಳ್ಳಿ. ಉಸಿರು ಬಿಟ್ಟ ನಿಧಾನವಾಗಿ ಹಿಂದೆ ಬಾಗ್ತಾ ಬನ್ನಿ. ಇಲ್ಲೂ ಅಷ್ಟೇ, ತಲೆ ಭಾಗ ಜೋತು ಬಿಡಿ. ಹ್ಯಾಂಡ್ಸ್ ಆನ್ ಯುವರ್ ಹಿಪ್ಸ್ ಅಂಡ್ ಸ್ಲೋಲಿ ಇನ್ಹೇಲಿಂಗ್ ಬೆಂಡ್ ಬ್ಯಾಕ್ವರ್ಡ್ಸ್. ಉಸಿರು ಬಿಟ್ಟ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಎಕ್ಸೇಲಿಂಗ್ ಕಮ್ಸ್ ಟು ದ ಸೆಂಟರ್ ಅಂಡ್ ಸ್ಲೋಲಿ ಬ್ಯಾಕ್ ಟು ವಜ್ರಾಸನ. ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಹೋಗಿ. ಇವಾಗ ಮಂಡೂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಬರೋಣ. ಮಂಡೂಕಾಸನ, ಫ್ರಾಗ್ ಪೋಸ್ಚರ್.
ಇವಾಗ ಎರಡು ವಜ್ರಾಸನದಲ್ಲಿ ಕುಳಿತಿದೀವಿ. ನಿಧಾನವಾಗಿ ತೊಡೆ ಭಾಗವನ್ನ ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡ್ತಾ ಬನ್ನಿ. ಸ್ಟ್ರೆಚ್ ಬೋತ್ ಯುವರ್ ಥೈಸ್ ಆಸ್ ಫಾರ್ ಆಸ್ ಯು ಕ್ಯಾನ್. ಆರ್ಮ್ಸ್ ಫೇಸಿಂಗ್, ಆರ್ಮ್ಸ್ ಆನ್ ದ ಗ್ರೌಂಡ್ ಫೇಸಿಂಗ್ ಡೌನ್ವರ್ಡ್ಸ್. ನಿಧಾನವಾಗಿ ಎರಡೂ ಕೈಗಳನ್ನ ಜಾಸ್ತಾ ಹೊಟ್ಟೆಯ ಭಾಗ, ಎದೆಯ ಭಾಗ, ಹಣೆಯ ಭಾಗ ಪೂರ್ತಿ ನೆಲಕ್ಕೆ ಕೊಡಿ. ಸ್ಲೋಲಿ ಸ್ಲೈಡಿಂಗ್ ಯುವರ್ both hands forward. Try touching the ground with touching your whole torso on the ground. ನಿಧಾನವಾಗಿ ಎರಡೂ ಕೈಗಳನ್ನ ಎದೆ ಹತ್ರ ತನ್ನಿ. ಸ್ಲೋಲಿ ಬ್ರಿಂಗ್ ಬೋತ್ your palms near your chest. ಕೈ ಮೇಲೆ ಭಾರ ಹಾಕ್ತಾ ನಿಧಾನವಾಗಿ ಮೇಲೆ ಬನ್ನಿ. Placing your weight on the palms, slowly come up. ನಿಧಾನವಾಗಿ ಎರಡೂ ಕಾಲನ್ನ ಮುಂದೆ ಚಾಚಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ ಸರ್. ಮತ್ತೆ ಎಲ್ಲರ ಸಹಕಾರ ತುಂಬಾ ಕೃತಜ್ಞರಾಗಿದ್ದೇವೆ.